ರಘುದರ್ಶನ್ ಕ್ಯಾಂಟೀನ್ ವತಿಯಿಂದ ಹಸಿದವರಿಗೆ ಅನ್ನದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವರು ಪ್ರತಿ ಶನಿವಾರ ಸುಮಾರು 1000ಕ್ಕೂ ಹೆಚ್ಚು ಜನರಿಗೆ ರಾತ್ರಿಯ ಊಟ ಕೊಡುವ ಮೂಲಕ ರೈತರಿಗೆ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ, ಭಿಕ್ಷೆ ಬೇಡುವವರಿಗೆ ಅನ್ನದಾನವನ್ನು ಮಾಡುತ್ತಾ ಬಂದಿದ್ದಾರೆ. ಇವರಿಗೆ ಚಿತ್ರನಟ ದರ್ಶನ್ ಮಾದರಿಯಾಗಿದ್ದು, ಅವರು ಮಾಡುತ್ತಿರುವ ಸಮಾಜ ಸೇವೆ ನನ್ನ ಬದುಕಿಗೆ ಅಳವಡಿಸಿಕೊಂಡಿದ್ದೇನೆ ಎಂದರು. ನನ್ನ ಹೆಸರು ರಘುದರ್ಶನ್ ಅಂತ. ನನಗೆ ಅನ್ನದಾನ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸಿದೆ. ಅದಕ್ಕೋಸ್ಕರ ನಾನು ಮೊದಲು ಇದೇ ಥರ ಇದ್ದೆ. ಅನ್ನ ಇಲ್ಲದೆ ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೆ. ಮೊದಲು ಮೈಸೂರು ಸ್ಟಾರ್ಟಿಂಗಲ್ಲಿ 2012-14 ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನನಗೆ ಒಂದು ತುತ್ತು ಅನ್ನ ಇರಲಿಲ್ಲ. ಇವತ್ತು ನನ್ನ ಮನಸ್ಸಲ್ಲಿ ಅನಿಸ್ತು ಅನ್ನದಾನ ಮಾಡಬೇಕು ಅಂತ, ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಿಸ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಇತ್ತು ನಂದು. ಅದಕ್ಕೋಸ್ಕರ ನನಗೆ ಸಹಪಾಠಿಯಾಗಿ ನಿಂತ್ಕೊಂಡು ನಿತಿನ್, ದೊರೆಸ್ವಾಮಿ, ಅನಿಲ್, ದೇವಣ್ಣ ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಒಂದು ವ್ಯಾನ್ ತಗೊಂಡೆ. ಅದರಿಂದ ನಾನು ಅನ್ನದಾನ ಮಾಡಬೇಕು, ಎಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕು ಅಂದ್ಬಿಟ್ಟು KR ಹಾಸ್ಪಿಟ್ಲು, ರೈಲ್ವೆ ನಿಲ್ದಾಣ, RMC ಬಸ್ ಸ್ಟ್ಯಾಂಡ್ಗಳು, ರೈತರಿಗೆ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾ ಇದ್ದೀನಿ. ಪ್ರತಿ ಶನಿವಾರನೂ ಮೈಸೂರಲ್ಲಿ ನಾನು ಅನ್ನದಾನ ಮಾಡ್ತಾ ಇದ್ದೀನಿ. JSS ಹಾಸ್ಪಿಟ್ಲು, ಇಲ್ಲೆಲ್ಲ ಕಡೆ ನಂದು ಅನ್ನದಾನ ಇದೆ. ಆಮೇಲೆ ಅನಾಥಾಶ್ರಮಗಳಿಗೆ ನನಗೆ ಫೋನ್ ಬರ್ತಾ ಇರ್ತವೆ, ಊಟ ಬೇಕು ಎಲ್ಲ ಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ನಾನು ಫೋನ್ ಕರೆನ ಸ್ವೀಕರಿಸಿ ಅವ್ರಿಗೆ ನಾನು ಊಟ ತಲುಪಿಸೋಂಥ ಕಾರ್ಯನ ಮಾಡ್ತಾ ಇರ್ತೀನಿ. ಯಾರೇ ಫೋನ್ ಮಾಡಿದ್ರು ಹೊಸ್ದಾಗ ನನಗೆ ಹಸುವೆ ಅಂತ ಫೋನ್ ಮಾಡಿದಾಗ ನಾನು ಹೋಗಿ ಅವ್ರಿಗೆ ಊಟ ತಲುಪಿಸೋಂಥ ಕಾರ್ಯಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಎಲ್ಲರಿಗೂ ಹೊಟ್ಟೆ ತುಂಬಬೇಕು, ಅದೇ ನನ್ನ ಉದ್ದೇಶ. ಯಾರು ಹಸ್ಕೊಂಡು ಮಲ್ಕೋಬಾರ್ದು ಅನ್ನೋ ರಾತ್ರಿ ಅನ್ನೋದು ನಾನು ದರ್ಶನ್ ಅವರ ಸ್ಫೂರ್ತಿಗೋಸ್ಕರನೇ ಮಾಡ್ತಾ ಇರೋದು. ಅವ್ರನ್ನ ಹಿಂಬಾಲಿಸ್ಕೊಂಡು ನಾನು ಅವ್ರ ಬಾಲಕನಾಗಿ ಹೋಗ್ತಾ ಇದ್ದೀನಿ ಸರ್. ಸರ್ ನಾನು 3 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಅವಾಗ ಆಶ್ರಮಗಳಿಗೆ ಕೊಡ್ತಾ ಇದ್ದೆ, ಆಶ್ರಮಗಳಲ್ಲೆಲ್ಲ ಮಾಡ್ತಾ ಇದ್ದೆ. ಈ ಹುಡುಗರು ಮಾತು ಬರದೇ ಇರೋರು, ಕಣ್ ಕಾಣದೇ ಇರೋರು, ಇವ್ರಿಗೆಲ್ಲ ಮಾಡ್ತಾ ಇದ್ದೆ. ಹಂಗೆ ಬರ್ತಾ ಇದೇ ಥರ ಬೀದಿಗಳು ನಾನು ನೋಡ್ತಾ ಇದ್ದೆ. ಎಷ್ಟೋ ಜನ KR ಹಾಸ್ಪಿಟ್ಲ್ ಹತ್ರ ಎಲ್ಲ ಮಲ್ಕೊಂಡಿರೋದು, ಪಾಪ ಪೇಷಂಟ್ ಕಡೆಯವರು ಮಲಗಿರೋದನ್ನ ನೋಡ್ಬಿಟ್ಟು ನನಗೆ ಯಾಕೆ ಈ ಥರ ಮಾಡಬಾರ್ದು ನಾನು ಅಂತ ಒಂದು ಅನಿಸ್ತು. ನಾನು ನಮ್ಮ ನಿತಿನ್ ಮಾತಾಡ್ಕೊಂಡ್ವಿ, ಮಾಡಿ ಅಣ್ಣ ನಾನು ಸಪೋರ್ಟ್ ಕೊಡ್ತೀನಿ ಅಂತ ನಮ್ಮ ಹುಡುಗರು ಹೇಳ್ಕೊಟ್ರು ಕ್ಯಾಂಟೀನ್ ಅವರು. ಆವಾಗ ನಾನು ಈ ಥರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಸರ್. ಅವಾಗ ಇನ್ನೂ ನಾನು ನಿಲ್ಲಿಸಬಾರ್ದು ಅಂತ ಅನ್ಕೊಂಡಿದ್ದೀನಿ. ಮುಂದೆ ನಾನು ಇರೋ ತನಕ ನಮ್ಮ ಹುಡುಗರು ನೆಲೆಸ್ಕೊಡ್ತಾರೆ ಅನ್ನೋದು ನನಗೆ ಭರವಸೆ ಇದೆ ಸರ್.